ಈ ಬಾರಿಯ IPLನಲ್ಲಿ ಅದೊಂದು ಜಿದ್ದಿನ ಸಮರ. ಇಡೀ IPLನಲ್ಲಿ ವಿವಾದಕ್ಕೆ ಕಾರಣವಾಗಿತ್ತು. ಈ ವರ್ಷದ IPLನಲ್ಲಿ ಟೀಮ್ ಇಂಡಿಯಾದ ಈ ಇಬ್ಬರು ಆಟಗಾರರು ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಇದ್ರು. ಫ್ಯಾನ್ಸ್ ವಾರ್ ಕೂಡ ಜೋರಾಗಿಯೇ ನಡೆದಿತ್ತು. ಈ ವಾರ್ನಿಂದಾಗಿ ಆ ತಂಡದ ಪ್ರದರ್ಶನ ಕೂಡ ತೀರಾ ಕಳಪೆ ಮಟ್ಟಕ್ಕೆ ಇಳಿದು ಬಿಟ್ಟಿತ್ತು. ಈ ಶೀತಲ ಸಮರ ವಿಶ್ವಕಪ್ನಲ್ಲಿ ಕೂಡ ಮುಂದುವರಿಯುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ T20 ವಿಶ್ವಕಪ್ ಸಮರದಲ್ಲಿ ಮುನಿಸು ಮರೆತು ಅವರಿಬ್ಬರು ಒಂದಾಗಿದ್ರು. ಅಣ್ಣ ತಮ್ಮಂದಿರಂತೆ ಒಟ್ಟಾಗಿ ಹೋರಾಡಿ ಭಾರತಕ್ಕೆ ವಿಶ್ವಕಪ್ ಗೆದ್ದುಕೊಟ್ರು. ಆ ಆಟಗಾರರು ಯಾರು ಅನ್ನೋದು ನಿಮಗೆ ಗೊತ್ತಿರಬಹುದು. T20 ವಿಶ್ವಕಪ್ ಸಮರದಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ. ಆ ಮೂಲಕ ಕೋಟಿ ಕೋಟಿ ಭಾರತೀಯರ ಕನಸನ್ನ ನನಸು ಮಾಡಿದೆ. ಆದರೆ ರೋಹಿತ್ ಪಡೆಯ ಈ ಐತಿಹಾಸಿಕ ಸಾಧನೆಗೆ ತಂಡದಲ್ಲಿದ್ದ ಅದ್ಭುತ ಒಗ್ಗಟ್ಟು ಪ್ರಮುಖ ಕಾರಣ ಅಂದರೆ ತಪ್ಪಿಲ್ಲ. ಈ ಒಗ್ಗಟ್ಟು ಇಲ್ಲದೆ ಹೋಗಿದ್ರೆ ಭಾರತ ತಂಡಕ್ಕೆ ಎರಡನೇ T20 ವಿಶ್ವಕಪ್ ಗೆಲ್ಲಲು ಸಾಧ್ಯವಾಗ್ತಾ ಇರಲಿಲ್ಲ. ಹೌದು, ಯಾವುದೇ ತಂಡದ ಯಶಸ್ಸಿಗೆ ಒಗ್ಗಟ್ಟು ಅನ್ನೋದು ತುಂಬಾನೇ ಮುಖ್ಯ. ಆದರೆ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಒಗ್ಗಟ್ಟಿನ ಬಗ್ಗೆ ಹಲವು ರೀತಿಯ ಅನುಮಾನಗಳು ಹುಟ್ಟಿಕೊಂಡಿದ್ದವು. IPLನಲ್ಲಿನ ಕಿತ್ತಾಟಗಳು, ಮನಸ್ತಾಪಗಳು ಈ ಅನುಮಾನಕ್ಕೆ ಕಾರಣವಾಗಿದ್ದವು. ಇದರಿಂದ ಭಾರತ ವಿಶ್ವಕಪ್ ಗೆಲ್ಲುತ್ತೆ ಅಂತ ಅಷ್ಟಾಗಿ ಯಾರೂ ಕೂಡ ನಂಬಿರಲಿಲ್ಲ. ಆದರೆ IPLನಲ್ಲಿ ನಾನೇ ಬೇರೆ ನೀನೇ ಬೇರೆ ಅಂತ ಇದ್ದವರು ವರ್ಲ್ಡ್ ಕಪ್ನಲ್ಲಿ ದೇಶಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡಿದ್ರು. ಆ ಮೂಲಕ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ರು. ಹೌದು, ಗುಜರಾತ್ ಟೈಟನ್ಸ್ನಲ್ಲಿದ್ದ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ತಮ್ಮ ತಂಡಕ್ಕೆ ಸೇರಿಸಿಕೊಳ್ತು. ಅಲ್ಲದೆ ರೋಹಿತ್ ಶರ್ಮಾರನ್ನ ನಾಯಕನ ಸ್ಥಾನದಿಂದ ಕೆಳಗಿಳಿಸಿ ಹಾರ್ದಿಕ್ಗೆ ಕ್ಯಾಪ್ಟನ್ ಪಟ್ಟ ಕಟ್ಟಿತ್ತು. ಇದು ರೋಹಿತ್ ಶರ್ಮಾರನ್ನ ಕೆರಳಿಸಿತ್ತು. ರೋಹಿತ್ ಫ್ಯಾನ್ಸ್ ಹಾರ್ದಿಕ್ ಪಾಂಡ್ಯ ವಿರುದ್ಧ ಮುಗಿಬಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಮನ ಬಂದಂತೆ ಟ್ರೋಲ್ ಮಾಡಿದ್ರು. ಆದರೆ ಯಾವುದಕ್ಕೂ ಪಾಂಡ್ಯ ತಲೆ ಕೆಡಿಸಿಕೊಳ್ಳಲಿಲ್ಲ. ರೋಹಿತ್ ಕೂಡ ತಮ್ಮ ಫ್ಯಾನ್ಸ್ಗೆ ಬುದ್ಧಿ ಹೇಳಲಿಲ್ಲ. ಇನ್ನು ಪಂದ್ಯದ ವೇಳೆ ಪಾಂಡ್ಯ ಮಾಜಿ ನಾಯಕನ ಸಲಹೆಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅಲ್ಲದೆ ರೋಹಿತ್ರನ್ನ ಬೌಂಡ್ರಿ ಲೈನ್ ಬಳಿ ಫೀಲ್ಡಿಂಗ್ಗೆ ನಿಲ್ಲಿಸಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಯಿತು. ಮತ್ತೊಂದೆಡೆ ಮುಂಬೈ ಟೀಮ್ ಎರಡು ಬಣಗಳಾಗಿ ಒಡೆದು ಹೋಯಿತು. ಪಾಂಡ್ಯಗೆ ಕ್ಯಾಪ್ಟನ್ಸಿ ನೀಡಿದ್ರಿಂದ ಜಸ್ಪ್ರೀತ್ ಬೂಮ್ರಾ ಮತ್ತು ಸೂರ್ಯಕುಮಾರ್ ಯಾದವ್ ಕೂಡ ಫ್ರಾಂಚೈಸಿ ವಿರುದ್ಧ ಮುನಿಸಿಕೊಂಡಿದ್ರು. ಇದೇ ಶೀತಲ ಸಮರದಿಂದ ಇಡೀ ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿ ಅಲ್ಲೋಲ ಕಲ್ಲೋಲವಾಗಿತ್ತು. ಹೀಗೆ ಆದರೆ ಮುಂದಿನ ವಿಶ್ವಕಪ್ನ ಕತೆ ಏನು ಅನ್ನುವ ಚಿಂತೆ ಭಾರತೀಯ ಅಭಿಮಾನಿಗಳಲ್ಲಿ ಕಾಡಿತ್ತು. ಆದರೆ ವಿಶ್ವಕಪ್ನಲ್ಲಿ ಈ ಆಟಗಾರರು ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ರು. IPLನಲ್ಲಿ ಕಾಣಿಸಿದ ಆ ಮುನಿಸು ಭಾರತ ತಂಡದಲ್ಲಿ ಕಿಂಚಿತ್ತೂ ಕೂಡ ಕಾಣಿಸಲೇ ಇಲ್ಲ. IPLನಲ್ಲಿ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗದಂತೆ ಇದ್ದವರು T20 ಮೆಗಾ ಟೂರ್ನಿಯಲ್ಲಿ ಎಲ್ಲವನ್ನ ಮರೆತು ಒಂದಾಗಿದ್ರು. ಟೂರ್ನಿಯುದ್ದಕ್ಕೂ ಹಾರ್ದಿಕ್ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡರಲ್ಲೂ ಅಬ್ಬರಿಸಿದ್ರು. ಅದರಲ್ಲೂ ಫೈನಲ್ ಕಾದಾಟದಲ್ಲಿ ಹೆನ್ರಿಚ್ ಕ್ಲಾಸೆನ್ ವಿಕೆಟ್ ಪಡೆದು ಪಂದ್ಯ ಭಾರತದ ಪರ ವಾಲುವಂತೆ ಮಾಡಿದ್ರು. ಫೈನಲ್ ಓವರ್ನಲ್ಲಿ ಮಿಲ್ಲರ್ ವಿಕೆಟ್ ಬೇಟೆಯಾಡಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಆ ಮೂಲಕ ರೋಹಿತ್ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಂಡ್ರು. ಗೆಲುವಿನ ಖುಷಿ ತಡೆಯಲಾಗದೆ ಆನಂದ ಬಾಷ್ಪ ಸುರಿಸಿದ್ರು. ರೋಹಿತ್ ಹಾರ್ದಿಕ್ ರನ್ನ ಎತ್ತಿಕೊಂಡು ಸಂಭ್ರಮಿಸಿದ್ರು. ಹಾರ್ದಿಕ್ ಕೂಡ ಅಷ್ಟೇ ಭಾರತದ ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನೇ ವಹಿಸಿದ್ರು. ಅದರಲ್ಲೂ ಕ್ಲಾಸೆನ್ ಅವರನ್ನ ಔಟ್ ಮಾಡುವ ಮೂಲಕ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದೆ ಪಾಂಡ್ಯ. ಒಟ್ಟಿನಲ್ಲಿ ರೋಹಿತ್ ಹಾರ್ದಿಕ್ IPLನಲ್ಲೇ ಬೇರೆ, ಟೀಮ್ ಇಂಡಿಯಾ ಪರ ಆಡೋದೇ ಬೇರೆ. ದೇಶ ಅಂತ ಬಂದರೆ ನಾವು ಯಾವತ್ತಿಗೂ ಒಂದೇ ಅಂತ ನಿರೂಪಿಸಿದ್ರು. ಮುಂದಿನ ಪಂದ್ಯಗಳಲ್ಲೂ ಇವರಿಬ್ಬರು ಹೀಗೆ ಒಟ್ಟಾಗಿ ಆಡಲಿ, ಜಬರ್ದಸ್ತ್ ಪ್ರದರ್ಶನದ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡಲಿ ಅನ್ನೋದೇ ನಮ್ಮ ಆಶಯ. ಈ ವಿಚಾರದ ಕುರಿತಂತೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.